ಕೃಷ್ಣನರಸಿ ನೀ ಎಪಿಸೋಡ್ 45. ಇದರ ಹಿಂದಿನ ಎಪಿಸೋಡ್ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ನೋಡಿ. ವೇದ್, ಸುಶಾಂತ್ ಏನು ಮಾತಾಡ್ದ? ತನ್ನ ತಂದೆ ಕೊಡಿಸಿದ್ದ ಹೊಸ ಫೋನಿನಿಂದ ಮೊದಲು ತನ್ನ ಗೆಳೆಯ ವೇದ್ಗೆ ಕರೆ ಮಾಡಿ ಮಾತನಾಡುತ್ತಿದ್ದ ಕೃಷ್ಣ. ಒಂದು ಕೈಯಲ್ಲಿ ಫೋನ್ ಇದ್ದರೆ ಇನ್ನೊಂದು ಕೈಯಲ್ಲಿ ಸಿಗರೇಟ್ ಉರಿಯುತ್ತಿತ್ತು. ನಾನು ನೀನು ಹೇಳಿದ ಹಾಗೆಯೇ ಹೇಳಿದೆ ಕಿಟ್ಟಿ, ಅವನು ಒತ್ತಾಯ ಮಾಡದೆ ಸುಮ್ಮನೆ ಹೊರಟು ಹೋದ ಎಂದ ವೇದ್. ಮನೆಯಲ್ಲಿ ಮದುವೆಗೆ ಒತ್ತಾಯ ಮಾಡ್ತಿದ್ದಾರೆ. ತನ್ನ ಮನದ ಮಾತುಗಳನ್ನು ಇವನ ಬಳಿಯೇ ಹೇಳಿ ಸಮಾಧಾನವಾಗಬೇಕಲ್ಲ ಅವನು. ನೀನು ಏನು ಯೋಚನೆ ಮಾಡಿದೀಯಾ ಕಿಟ್ಟಿ? ಆಗಲ್ವೋ ನನ್ನಿಂದ. ನನಗೆ ಶ್ರೀ ಬಿಟ್ಟು ಬೇರೆ ಯಾವ ಹುಡುಗಿ ಮೇಲೂ ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯನೂ ಇಲ್ಲ. ಅವನ ಮನಸ್ಸಿನ ಮಾತಿಗೆ ಬದ್ಧ. ಹಾಗಾದರೆ ಹೀಗೆ ಮದುವೆ ಆಗದೇ ಇರ್ತೀಯಾ ಕಿಟ್ಟಿ? ನೀನು ಯಾಕೆ ಅವಳು ಮಾಡಿರೋ ಮೋಸಕ್ಕೆ ಬಲಿ ಆಗ್ತಿದ್ಯಾ? ಹೇಳಬೇಕಂದ್ರೆ ನೀನು ಅವಳು ಮುಂದೆನೇ ಚೆನ್ನಾಗಿದ್ದು ಅವಳಿಗೆ ಹೊಟ್ಟೆ ಉರಿಸ್ಬೇಕು. ಅವಳಿಗೆ ಅನಿಸಿರ್ಬೇಕು ನಾನು ಒಳ್ಳೆ ಸಂಗಾತಿನ ಮಿಸ್ ಮಾಡಿಕೊಂಡೆ ಅಂತ. ಅಂದರೆ ನನಗೆ ಬೇರೆ ಹುಡುಗಿನ ಮದುವೆ ಆಗು ಅಂತೀಯ ನೀನು? ಇನ್ನೂ ಕೇಳ್ತಿದ್ಯಾ ನೀನು? ಆಗೋಲ್ಲ ವೇದ್ ನನ್ನಿಂದ. ಶ್ರೀಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಗೊತ್ತಿದ್ರೂ ನನಗೆ ಇನ್ನೊಬ್ಬಳ ಮೇಲೆ ಪ್ರೀತಿ ಹುಟ್ಟಲ್ಲ. ನಿನಗೆ ಹೇಳೋದು ಕಷ್ಟನೇ ಮಾರಾಯ ನನಗೆ. ನನ್ನ ಮನಸ್ಸು ಒಪ್ತಿಲ್ಲ ವೇದ್. ಮನಸ್ಸಿಲ್ಲದೆ ಮದುವೆ ಆದರೆ ನಾನು ನಂಬಿ ಬರೋಳಿಗೆ ನೆಮ್ಮದಿ ಇರೋಲ್ಲ, ನನಗೂ ನೆಮ್ಮದಿ ಇರಲ್ಲ ಅಲ್ವಾ? ಏನೋಪ್ಪ, ನಿನ್ನ ತೇರಿಗಳು ನನಗೆ ಅರ್ಥ ಆಗಲ್ಲ. ನಿನ್ನಿಷ್ಟ, ಆದರೆ ನಾನು ನಿನ್ನ ಜೊತೆನೇ ಇರ್ತೀನಿ. ಥ್ಯಾಂಕ್ ಯು ಕಣೋ ಎಂದ ಕೃಷ್ಣ ಮಾತು ಮುಗಿಸಿದ. ಅವನ ಕೈಯಲ್ಲಿನ ಸಿಗರೇಟ್ ತುಂಡಾಗಿ ಗಿಡದ ಹಿಂದಿನ ಮೂಲೆ ಸೇರಿತ್ತು. ಸುಶಿ, ಪಪ್ಪ ನಿನ್ನೆ ನನ್ನ ಮದುವೆ ಬಗ್ಗೆ ಮಾತಾಡಿದರು. ನನ್ನ ಎಕ್ಸಾಮ್ ಮುಗಿಯೋವರೆಗೂ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ ನನಗೆ. ನಾವು ಅಷ್ಟರೊಳಗೆ ಸರ್ನ ಹುಡುಕಬೇಕು. ಆದರೆ ಎಷ್ಟೇ ಹುಡುಕಿದ್ರೂ ಅವ್ರ ಬಗ್ಗೆ ಒಂದು ಸುಳಿವು ಸಿಕ್ತಿಲ್ಲ. ಮಾರನೇ ದಿನ ಬೆಳಗ್ಗೆಯೇ ಸುಶಾಂತ್ ಆಫೀಸಿಗೆ ಬಂದಿದ್ದಳು ಶ್ರೇನಿಕಾ ಮಾತನಾಡಲು. ಹೌದಾ ಎಂದು ನಿಮಿಷ ಯೋಚಿಸಿದ ಸುಶಾಂತ್, ಶ್ರೇನಿ, ನನ್ನ ಹತ್ರ ಒಂದು ಉಪಾಯ ಇದೆ ಎಂದ. ಏನದು? ನಾವ್ಯಾಕೆ ವರ್ಣಂಗೆ ಕಾಲ್ ಮಾಡಿ ಕೃಷ್ಣನ ಬಗ್ಗೆ ವಿಚಾರಿಸಬಾರ್ದು? ನೋ ಸುಶಿ, ಅಕ್ಕ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ಪಪ್ಪನಿಗೂ ಹೇಳದೆ ದೇಶ ಬಿಟ್ಟು ಹೋಗಿರೋದು. ಅಯ್ಯೋ ಪೆದ್ದು, ನಾವು ಅವಳಿಗೆ ಡೈರೆಕ್ಟ್ ಕೇಳೋದು ಬೇಡ. ಅಷ್ಟಕ್ಕೂ ನೀನೇನು ಮಾತಾಡ್ಬೇಡ, ನಾನೊಬ್ಬನೇ ಮಾತಾಡ್ತೀನಿ. ನೀನು ಇಲ್ಲೇ ಇರು, ಅವಳು ಮಾತುಗಳನ್ನ ಕೇಳಿಸ್ಕೊ ಅಷ್ಟೇ. ಯಾರಿಗೊತ್ತು, ವರ್ಣ ನನ್ನ ಮುಂದೆ ಸತ್ಯ ಹೇಳಿದ್ರೂ ಹೇಳಬಹುದು. ನನಗೆ ಅವಳು ಯಾರನ್ನೋ ಪ್ರೀತಿಸ್ತಿದ್ದಾಳೆ ಅನ್ನೋದಷ್ಟೇ ಗೊತ್ತು ಅನ್ನೋ ಥರ ನಾಟಕ ಮಾಡ್ತೀನಿ. ಸರಿ, ಹಾಗೆ ಮಾಡು. ಇದನ್ನು ಒಂದ್ಸರಿ ಟ್ರೈ ಮಾಡೋಣ ಎಂದ ಶ್ರೀ ಅವನ ಮುಂದಿದ್ದ ಟೇಬಲ್ ಮೇಲೆ ಹತ್ತಿ ಕುಳಿತಳು. ಸುಶಾಂತ್ ವರ್ಣಳಿಗೆ ಕರೆ ಮಾಡಿದ. ದೊಡ್ಡಮ್ಮ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಅಡುಗೆ ಮನೆಯಲ್ಲಿದ್ದ ಮಂಜುಳರವರ ಹಿಂದೆ ನಿಂತು ಎಂದ. ಮನೆಯ ಎಲ್ಲರೂ ತಿಂಡಿ ತಿನ್ನಲು ಸೇರುವ ಸಮಯವಾಗಿತ್ತು. ಅದೇ ಸಮಯಕ್ಕೆ ಕಾಯ್ದು ಬಂದಿದ್ದ ಅವ. ಕೃಷ್ಣ, ಮಾತಾಡೋಕೆ ಅಪ್ಪಣೆ ಕೇಳ್ತಿದ್ಯಾ ನೀನು? ಅವನತ್ತ ತಿರುಗಿ ಎಂದರು. ಹಾಗಲ್ಲ ದೊಡ್ಡಮ್ಮ, ಅದು ಅವನಿಗೇನೋ ಒದ್ದಾಟ ಅವರ ಮಾತಿಗೆ ನಿರಾಕರಿಸಲು. ಏನೋ ಕೃಷ್ಣ, ಅತ್ತೆ ಜೊತೆ ಮಾತಾಡೋಕೆ ಹಿಂಜರಿತಿದ್ಯಾ? ಏನು ವಿಷಯ? ಛೇಡಿಸಿದಳು ಭಾವನ. ಅತ್ತಿಗೆ, ನೀವು ಅಣ್ಣನಿಗೆ ತಿಂಡಿ ರೆಡಿ ಮಾಡಿ. ದೊಡ್ಡಮ್ಮ, ಬನ್ನಿ ನೀವು ಎಂದು ಅವರ ಕೈ ಹಿಡಿದು ಹಿತ್ತಲಿಗೆ ಕರೆದೊಯ್ದ. ಏನು ವಿಷಯ ಕೃಷ್ಣ? ಹೀಗೆ ನನ್ನ ಒಬ್ಬಳನ್ನೇ ಕರ್ಕೊಂಡು ಬಂದು ಮಾತಾಡ್ತಿದೀಯಾ ಕೇಳಿದರು ಮಂಜುಳಾ. ದೊಡ್ಡಮ್ಮ, ನನ್ನ ಮೇಲೆ ನೀವು ಬೇಜಾರಾಗಿದ್ದೀರಾ ಅಲ್ವಾ? ನಾನಾ? ಯಾಕೆ ನಿನ್ನ ಮೇಲೆ ಬೇಜಾರಾಗಲಿ ಕೃಷ್ಣ? ನಾನು ಮದುವೆ ವಿಷಯನ ಮುಂದೆ ಹಾಕ್ತಿರೋದಕ್ಕೆ? ಅವರ ಮುಖ ನೋಡಿ ನೇರವಾಗಿ ಹೇಳಲಾಗದೆ ತಲೆ ತಗ್ಗಿಸಿ ಎಂದ. ಅವನ ಮಾತಿಗೆ ಕೊಂಚ ಮುಖ ಸಣ್ಣದು ಮಾಡಿದ ಮಂಜುಳಾರವರು, ಆ ವಿಷಯಕ್ಕೆ ಬೇಜಾರಿದೆ ಕೃಷ್ಣ. ಆದರೆ ಅದು ನೀನು ಮದುವೆ ಬೇಡ ಅಂದೆ ಅಂತ ಅಲ್ಲ. ನೀನು ಇನ್ನೂ ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀಯೋ? ನಿನ್ನ ಮದುವೆ ಹೀಗೆ ಮುಂದೆ ಹೋಗ್ತಿದ್ರೆ ಹೇಗೋ ಏನೋ ಅಂತ ಚಿಂತೆ ನನಗೆ ಅಷ್ಟೇ. ಯೋಚನೆ ಮಾಡಬೇಡಿ ದೊಡ್ಡಮ್ಮ, ನನಗೆ ಮದುವೆ ಆಗಬಾರ್ದು ಅಂತೇನಿಲ್ಲ. ಆದರೆ ಯಾರೋ ಒಬ್ಬಳನ್ನ ಮದುವೆ ಆಗಿ ಅವಳ ಜೊತೆ ನಾನು ಹೊಂದ್ಕೊಳ್ಳೋಕ್ಕೆ ಆಗದೆ ಅವ್ರಿಗೂ ನೋವು ಕೊಟ್ಟು ನಾನು ನೋವು ಅನುಭವಿಸೋದು ಬೇಡ ಅಂತ ಎತ್ತಲೋ ನೋಡುತ್ತಾ ಎಂದ. ಕೃಷ್ಣ, ನೀನು ಯಾವುದಾದ್ರೂ ಹುಡುಗಿನ ಪ್ರೀತಿಸ್ತಿದ್ಯಾ ಹೇಗೆ? ಹಾಗೇನಾದರೂ ಇದ್ದರೆ ಹೇಳು, ನಾನು ಅವಳನ್ನೇ ನನ್ನ ಸೊಸೆಯಾಗಿ ಮಾಡ್ಕೋತೀನಿ. ಅವನ ಮನ ಅರಿತವರೇ ಅವರು ಹಾಗಾಗಿ ನೇರವಾಗಿ ಕೇಳಿದರು. ದೊಡ್ಡಮ್ಮ, ಆ ಥರ ಏನಿಲ್ಲ.
ಅವರ ಮುಖ ನೋಡಿ ಸುಳ್ಳು ಹೇಳಲಾಗದೆ ಒದ್ದಾಡುತ್ತಾ ಎಂದ. ಮತ್ತೆ ಯಾಕೆ ಮದುವೆ ಈಗಲೇ ಬೇಡ ನಿನಗೆ? ಅದು ಇನ್ನೂ ಸ್ವಲ್ಪ ದಿನ ಹೀಗೆ ಇರಬೇಕು ಅಂತ. ಇನ್ನೂ ಸ್ವಲ್ಪ ದಿನ ಅಂದರೆ ಏನರ್ಥ ಕೃಷ್ಣ? ನನಗೆ ಏನು ಅಂತ ನೇರವಾಗಿ ಹೇಳು ನೀನು, ಕೊಂಚ ಜೋರು ಮಾಡಿ ಕೇಳಿದರು. ಅಂದರೆ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ದೊಡ್ಡಮ್ಮ. ಹೊಸ ಕೆಲಸ ಅಲ್ವಾ, ಸ್ವಲ್ಪ ನಾನು ಅಡ್ಜಸ್ಟ್ ಆಗಬೇಕು ಅಂತ ಮಾತು ಹೊರಳಿಸಿ ಎಂದ ಅವರ ಜೋರು ಧ್ವನಿಗೆ. ಇನ್ನೂ ಸ್ವಲ್ಪ ದಿನ ಅಂದರೆ ಎಷ್ಟು ದಿನ? ಇನ್ನೊಂದೆರಡು ತಿಂಗಳು? ಕೇಳಲೋ ಬೇಡವೋ ಎಂಬಂತೆ ಕೇಳಿದ ಸಣ್ಣ ಧ್ವನಿಯಲ್ಲಿ. ಕೃಷ್ಣ, ಹೊಸ ಕೆಲಸ 1 ತಿಂಗಳು ಟೈಮ್ ಕೊಡು ಅಂದೆ, ಈಗ ಮತ್ತೆ 2 ತಿಂಗಳು ಅಂತಿದೀಯಾ? ಪ್ಲೀಸ್ ದೊಡ್ಡಮ್ಮ, ಇದೊಂದೇ ಬಾರಿ ನನಗೆ ಟೈಮ್ ಕೊಡಿ ಪ್ಲೀಸ್, ಕಣ್ಣು ಸಣ್ಣದು ಮಾಡಿ ಬೇಡಿಕೊಂಡ. ಸರಿ, ನೀನು ಹೇಳೋ ಹಾಗೇ ಆಗಲಿ, ಆದರೆ ಬರೀ 2 ತಿಂಗಳು, ನೆನ್ಪಿಟ್ಕೋ. ಥ್ಯಾಂಕ್ ಯು ಎಂದವ ಅವರ ಹೆಗಲು ಬಳಸಿದ. ಸರಿ ನಡಿ, ತಿಂಡಿ ತಿನ್ನು ಎಂದು ಒಳಗೆ ಹೆಜ್ಜೆ ಇಟ್ಟರು. ದೊಡ್ಡಮ್ಮ, ಎಲ್ರಿಗೂ ನೀವೇ ಹೇಳ್ತೀರಾ ತಾನೆ? ಅದಕ್ಕಾಗಿಯೇ ಅವರ ಜೊತೆ ತಿಂಡಿಯ ಸಮಯಕ್ಕೆ ಮಾತಿಗಿಳಿದಿದ್ದ. ಸರಿ, ನಾನೇ ಹೇಳ್ತೀನಿ ಬಾ ಎಲ್ರಿಗೂ. ಅವನ ಮೇಲಿನ ಪ್ರೀತಿಗೆ ಮುದ್ದಿನಿಂದಲೇ ಹೇಳಿ ಒಳಬಂದರು ಇಬ್ಬರು. ಏನು ಸುಶಿ, ತುಂಬ ದಿನ ಆದಮೇಲೆ ನೆನಪು ಮಾಡ್ಕೊಂಡಿದ್ಯಾ ನನ್ನ ನೀನು? ಏನು ವಿಷಯ? ಸುಶಾಂತನ ಕರೆಯನ್ನು ರಿಸೀವ್ ಮಾಡಿದ ವರ್ಣ ಎಂದಳು. ವರ್ಣ, ಫ್ರೀ ಇದೆಯಾ ಕೇಳಿದ ಸುಶಾಂತ್. ಪಕ್ಕದಲ್ಲೇ ಕುಳಿತಿದ್ದಳು ಶ್ರೀನಿಕಾ ಸದ್ದು ಮಾಡದೆ. ಅವಳಿಗೆ ಒಳಗೊಳಗೆ ಆತಂಕ, ತನ್ನ ಅಕ್ಕ ಏನು ಸತ್ಯ ಹೇಳುವಳೋ ಎಂದು. ಹಾಂ ಹೇಳು ಸುಶಿ, ಫ್ರೀ ಇದ್ದೀನಿ. ನೀನು ಯಾರನ್ನೋ ಪ್ರೀತಿಸ್ತಿದ್ಯಾ ಅಲ್ವಾ? ನೇರವಾಗಿ ಕೇಳಿದ ಸುಶಾಂತ್ ಮಾತುಗಳು ಸ್ನೇಹದ ಸಲುಗೆಯಿಂದ ಇದ್ದವು. ಅವರಿಬ್ಬರ ಮಾತುಗಳನ್ನೇ ಕೇಳುತ್ತಿದ್ದ ಶ್ರೀ ಆತಂಕದಲ್ಲಿದ್ದಳು. ನಿನಗೆ ಹೇಗೆ ಗೊತ್ತಾಯಿತು? ಹೆದರುತ್ತಾ ತಡ ಮಾಡದೆ ಕೇಳಿದಳು ವರ್ಣ. ಅವಳ ಪ್ರಶ್ನೆಗೆ ಅರ್ಥವಾಯಿತು ಸುಶಾಂತ್ಗೆ ವರ್ಣ ಪ್ರೀತಿಸುತ್ತಿರುವುದು ನಿಜವೆಂದು. ಅಂದರೆ ನೀನು ಯಾರನ್ನೋ ಪ್ರೀತಿಸ್ತಿರೋದು ನಿಜ ಅಂತಾಯಿತು. ನಗುತ್ತಲೇ ಮಾತನಾಡುತ್ತಿದ್ದ ಅವಳಿಗೆ ಛೇಡಿಸುವ ರೀತಿಯಲ್ಲಿ. ಸುಶಿ, ಅದು ಸಿಕ್ಕಿಬಿದ್ದ ವರ್ಣ ಸುಮ್ಮನಾದಳು. ವರ್ಣ, ಟೆನ್ಸ್ ಆಗಬೇಡ. ನನಗೆ ಹೇಗೋ ಸುದ್ದಿ ಗೊತ್ತಾಯಿತು, ಅದು ನಿಜಾನೋ ಸುಳ್ಳು ಅಂತ ತಿಳಿಯೋದಕ್ಕೆ ನಿನಗೆ ಕಾಲ್ ಮಾಡಿದ್ದೆ ಅಷ್ಟೇ. ಸುಶಿ, ಮನೇಲಿ ಯಾರಿಗೂ ಹೇಳಬೇಡ ನೀನು, ಕೊಂಚ ಭಯದಲ್ಲೇ ಎಂದಳು ವರ್ಣ. ಸರಿನಮ್ಮ, ಯಾರಿಗೂ ಹೇಳೋಲ್ಲ. ನನಗೆ ತೋರಿಸಲ್ವಾ ನಿನ್ನ ಹುಡುಗನ್ನ ನೀನು? ನಿನಗೆ ವಿಷಯ ಹೇಗೆ ಗೊತ್ತಾಯಿತು ಮೊದಲು ಹೇಳು ನೀನು. ನನ್ನ ಫ್ರೆಂಡ್ ಒಬ್ಬ ನನ್ನ ಫೋನಲ್ಲಿ ನಿನ್ನ ಫೋಟೋ ನೋಡಿ ಎಲ್ಲೋ ನೋಡಿದ್ದೀನಿ, ಒಬ್ಬ ಹುಡುಗನ ಜೊತೆ ಅಂದ. ನಿನ್ನ ಲವ್ವರ್ ಇರಬಹುದೇನೋ ಅಂತ ನಾನು ನಿನಗೆ ಕೇಳಿದೆ, ಅದು ನಿಜ ಆಯಿತು ಎಂದ ನಗುತ್ತಾ. ಏನವನ ಹೆಸರು? ಇದೆಲ್ಲ ಯಾಕೆ ಬೇಕು ನಿನಗೆ? ಅವಳಿಗೆ ಹೇಳುವ ಮನಸ್ಸಿಲ್ಲ. ಕಾರಣ ಕೃಷ್ಣನ ಬಗ್ಗೆ ಯಾರಿಗೂ ತಿಳಿಯಬಾರದೆಂದು. ಫೋಟೋನು ತೋರಿಸಲ್ಲ ಅಂತೀಯ, ಹೆಸರು ಹೇಳಲ್ಲ ಅಂತೀಯ, ಯಾಕೆ? ನನ್ನ ಮೇಲೆ ನಂಬಿಕೆ ಇಲ್ವಾ? ಅವ ಜಾಣತನದಿಂದ ಅವಳ ಬಾಯಿ ಬಿಡಿಸುವ ಪ್ರಯತ್ನ ಮಾಡುತ್ತಿದ್ದ. ಹಾಗಲ್ಲ ಸುಶಿ, ಮನೇಲಿ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಹಾಂ, ನೀನು ಮನೆ ಅಂತಿದ್ದ ಹಾಗೆ ನೆನಪಾಯ್ತು ನೋಡು. ಮನೇಲಿ ಅಂಕಲ್ ಶ್ರೀನಿಗೆ ಮದುವೆ ಆಗೋ ಅಂತಿದ್ದಾರಂತೆ, ಅವಳೇ ಹೇಳಿದ್ಲು. ಅವ ಶ್ರೀನಿಕಾಳ ಮುಖ ನೋಡುತ್ತಲೇ ಕೇಳಿದ. ಶ್ರೀನಿಕಾಳ ಗಮನ ವರ್ಣಳ ಉತ್ತರಗಳ ಮೇಲಿತ್ತು. ಹೌದಾ, ನೀನು ಅವಳು ಮದುವೆ ಆದಮೇಲೆ ಆಗ್ತೀನಿ ಅಂದಿದೆಯಂತೆ, ಯಾಕೆ ನಿನ್ನ ಹುಡುಗ ಮದುವೆಗೆ ಒಪ್ತಿಲ್ವಾ? ಹಾಗೇನಿಲ್ಲ ಸುಶಿ. ಅವಳ ಹಾರಿಕೆಯ ಉತ್ತರ ಶ್ರೀಯ ಮನಸ್ಸನ್ನು ನಡುಗಿಸಿದ್ದು ನಿಜವೇ. ಕಣ್ಣು ದೊಡ್ಡದು ಮಾಡಿ ಸುಶಾಂತ್ ಮುಖವನ್ನೇ ಗಾಬರಿಯಲ್ಲಿ ನೋಡಿದಳು ಶ್ರೀ. ಮತ್ತೆ ಏನು ಸಮಸ್ಯೆ ವರ್ಣ? ಕಣ್ಣಲ್ಲೇ ಶ್ರೀ ಸಮಾಧಾನ ಹೇಳುತ್ತಾ ಕೇಳಿದ. ಸುಶಿ, ನಾನು ನಿನಗೆ ಹೇಳಿದ್ದನ್ನು ನೀನು ಯಾರಿಗೂ ಹೇಳಲ್ಲ ತಾನೆ? ನಯವಾಗಿ ಕೇಳಿದಳು. ವರ್ಣ, ನಾನು ನಿನಗೆ ಹೇಳಲೇಬೇಕು ಅಂತ ಕೇಳ್ತಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಹೇಳು, ಇಲ್ದಿದ್ರೆ ಬೇಡ. ಈಗ ನನಗೆ ಗೊತ್ತಾಗಿರೋ ವಿಷಯ ಮನೆಯಲ್ಲಿ ಮುಂದೆ ಯಾರಿಗೂ ಗೊತ್ತಾಗದೇ ಇರುತ್ತಾ? ಅವನಿಗೆ ವರ್ಣಳಿಗಿಂತ ಶ್ರೀನಿಕಾಳೆ ಮುಖ್ಯ ಈಗ. ಹಾಗಾಗಿ ಅವ ವರ್ಣಳ ಮುಂದೆ ಸುಳ್ಳನ್ನು ಹೇಳುತ್ತಲೇ ಇದ್ದ. ಸುಶಿ, ಅವನ ಹೆಸರು ಕೃಷ್ಣ ಅಂತ. ನಾನು 2 ವರ್ಷ ಆಯಿತು ಅವನನ್ನು ಇಷ್ಟಪಟ್ಟು, ಆದರೆ ಅವನು ನನ್ನನ್ನು ಪ್ರೀತಿಸ್ತಿಲ್ಲ. ವರ್ಣಳ ಮಾತು ಕೇಳಿ ಶ್ರೀಗೆ ಸಮಾಧಾನವಾಯಿತು. ಅವಳಿನ್ನೂ ವರ್ಣಳ ಮನದಲ್ಲಿನ ವಿಚಾರಗಳ ಆಳವನ್ನು ತಿಳಿದಿರಲೇ ಇಲ್ಲ. ವರ್ಣ ಪೂರ್ತಿ ಸತ್ಯವನ್ನು ಹೇಳಲಿಲ್ಲ.
ಅದಕ್ಕೆ ಮದುವೆ ಬೇಡ ಅಂತಿದೀಯಾ ನೀನು? ಕೇಳಿದ ಸುಶಾಂತ್ಗೂ ಅರ್ಥವಾಯಿತು ಅವಳು ಪೂರ್ತಿ ವಿಷಯ ಹೇಳುತ್ತಿಲ್ಲವೆಂದು. ನೋ ನೋ, ನಾನು ಮದುವೆ ಅಂತ ಆದರೆ ಅವನನ್ನೇ ಮದುವೆ ಆಗೋದು ಸುಶಿ. ಅವನು ನನಗೆ ಬೇಕೇ ಬೇಕು. ಅವನನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ನಾನು. ಹಠದಿಂದ ಎಂದವಳ ಮಾತು ಆಗ ತಾನೇ ಸಮಾಧಾನವಾಗಿದ್ದ ಶ್ರೀನಿಕಾಳ ಮನವನ್ನು ಘಾಸಿಗೊಳಿಸಿತು. ವರ್ಣ, ನಿನ್ನನ್ನು ಅವನು ಪ್ರೀತಿಸ್ತಿಲ್ಲ ಅಂದಮೇಲೂ ಅವನೇ ಬೇಕು ಅನ್ನೋದು ತಪ್ಪಲ್ವಾ? ಇದರಲ್ಲಿ ಇಬ್ಬರೂ ಖುಷಿಯಾಗಿರೋಲ್ಲ ನೀವು, ಶಾಂತವಾಗಿ ಎಂದ. ಹಾಗಾದರೆ ನನ್ನ ಕಣ್ಮುಂದೆನೇ ಅವನು ಇನ್ನೊಬ್ಬಳನ್ನ ಮದುವೆ ಆಗಿ ಅವರಿಬ್ಬರು ಖುಷಿಯಾಗಿರೋದನ್ನು ನೋಡಿ ನನಗೆ ನಾನೇ ನೋವು ಮಾಡಿಕೊಳ್ಳ? ಕೋಪದಲ್ಲಿ ಕೇಳಿದಳು. ಅವಳಂದ ಮಾತು ಸುಶಾಂತ್ಗೂ ಗೊಂದಲ ಮೂಡಿಸಿದವು. ನೀನು ಫಾರಿನ್ಗೆ ಹೋಗಿ 2 ವರ್ಷ ಆಗ್ತಾ ಬಂತು. ಸೊ ಅವನಿಗಾಗಲೇ ಮದುವೆ ಆಗಿರ್ಬಹುದಲ್ವಾ? ಅವನು ಇನ್ನೂ ಮದುವೆ ಆಗಿಲ್ಲ. ಅದು ಹೇಗೆ ಹೇಳ್ತೀಯ ನೀನು? ಅಲ್ಲಿಯೇ ಇದ್ದು ಅವನ ಮೇಲೆ ಕಣ್ಣಿಟ್ಟಿದ್ಯಾ ಹೇಗೆ? ತಮಾಷೆಯಿಂದ ಕೇಳಿದ. ನೋ ನೋ, ಹಾಗೇನಿಲ್ಲ. ನನಗೆಲ್ಲ ಗೊತ್ತು. ಅವನು ಮದುವೆ ಅಂತ ಆದರೆ ನನ್ನನ್ನೇ ಆಗೋದು. ನಾನು ಅವನನ್ನ ಯಾರಿಗೂ ಬಿಟ್ಕೊಡೋದಿಲ್ಲ. ಅದನ್ನೆಲ್ಲ ನಿನಗೆ ಹೇಳೋಕ್ಕಾಗೋಲ್ಲ. ನೋಡು ಸುಶಿ, ನೀನು ಯಾರಿಗೂ ಹೇಳಬೇಡ ಇದನ್ನೆಲ್ಲ. ಅವಳಿಗೆ ಕೃಷ್ಣ ತನಗೇ ಬೇಕೆಂಬ ಕೆಟ್ಟ ಹಠವಿತ್ತು. ಸರಿನಮ್ಮ, ಯಾರಿಗೂ ಹೇಳೋದಿಲ್ಲ. ಓಕೆ, ಬಾಯ್ ಎಂದ ವರ್ಣ ಕಾಲ್ ಕಟ್ ಮಾಡಿದಳು. ಮುಂದೆ ಸುಶಾಂತ್ಗೂ ಮಾತನಾಡಲು ಬಿಡದೆ. ಸುಶಾಂತ್ ಶ್ರೀಯ ಮುಖ ನೋಡಿದ. ಅವಳ ಕಣ್ಣುಗಳು ತುಂಬಿ ಅವಳ ಮುಖ ಸೋತವಳಂತೆ ಕಾಣುತ್ತಿತ್ತು. ಶ್ರೀ, ನೋ ಯೂಸ್. ವರ್ಣ ಏನು ಹೇಳೋಕ್ಕೆ ತಯಾರಿಲ್ಲ. ನಿಮ್ಮ ಪಪ್ಪನಿಗೆ ವಿಷಯ ಗೊತ್ತಿದೆ ಅಂತ ಅವಳಿಗೆ ಗೊತ್ತಿದ್ರೂ ಅವಳು ನಮ್ಮ ಮುಂದೆ ಹೇಳ್ತಿಲ್ಲ. ಅದರ ಅರ್ಥ ಅವಳು ಸತ್ಯ ಏನು ಅಂತ ಹೇಳೋದಿಲ್ಲ ಅಂತಾನೆ ಎಂದ ಸುಶಾಂತ್ ಮಾತು ಅವಳ ಕಿವಿಗೆ ಬಿದ್ದರೂ ಅವಳು ಪ್ರತಿಕ್ರಿಯಿಸಲೇ ಇಲ್ಲ. ಶ್ರೀನಿ, ಏನಾಯಿತು? ಅವಳ ಭುಜ ಹಿಡಿದು ಕೇಳಿದ. ನಾನು ಕೃಷ್ಣ ಸರ್ನ ಹುಡ್ಕೋದಿಲ್ಲ ಸುಶಿ ಮೇಲಿಂದ, ಅಳುವ ಧ್ವನಿಯಲ್ಲಿ ಎಂದಳು. ಯಾಕೆ? ಅಕ್ಕ ಕೃಷ್ಣ ಸರ್ನ ತುಂಬ ಪ್ರೀತಿಸ್ತಿದ್ದಾಳೆ. ಅವಳು ಅವರನ್ನು ಬಿಟ್ಟು ಬದುಕೋದಿಲ್ಲ ಅಂದಮೇಲೆ ನಾನು ಅವರನ್ನೇ ಹೇಗೆ ಮದುವೆ ಆಗಲಿ ಸುಶಿ? ಕಣ್ಣಿಂದ ನೀರು ಹೊರಜಾರಿದರೂ ಗಟ್ಟಿಯಾಗಿ ಎಂದಳು. ವಾಟ್? ಏನು ಮಾತಾಡ್ತಿದ್ಯಾ ನೀನು? ಅವ ಜೋರಾಗಿ ಕೇಳಿದ. ಅವಳ ಮಾತುಗಳು ಅರ್ಥವಾದರು. ನಂದು ಈಗ ತಾನೇ ಚಿಗುರೊಡೆದಿರೋ ಪ್ರೀತಿ. ಆದರೆ ಅಕ್ಕ ವರ್ಷಗಳಿಂದ ಸರ್ನ ಪ್ರೀತಿ ಮಾಡ್ತಿದ್ದಾಳೆ. ಅವಳಿಗೆ ಅಲ್ವಾ ಮೊದಲು ಸರ್ ಸಿಕ್ಕಿದ್ದು. ಅದಕ್ಕೆ ನಾನೇ ಸರ್ನ ಬಿಟ್ಕೊಡ್ತೀನಿ. ಅವನನ್ನು ನೋಡದೆ ತಲೆ ಕೆಳಗೆ ಮಾಡಿ ಕೊಂಚವೂ ಹೆದರದೆ ಎಂದಳು. ನಿನಗೇನೋ ಹುಚ್ಚ ಶ್ರೀನಿ? ಕೃಷ್ಣ ಪ್ರೀತಿಸ್ತಿರೋದು ನಿನ್ನನ್ನೇ. ಅದು ವರ್ಣಿಕಾ ಹೇಳಿರೋ ಮಾತಲ್ಲಿನೂ ಗೊತ್ತಾಗ್ತಿದೆ. ನೀನು ಕೃಷ್ಣನ ಬಿಟ್ಕೊಟ್ರೆ ವರ್ಣ ಮದುವೆ ಆಗ್ತಾಳೆ ಅಂತ ಏನು ಗ್ಯಾರಂಟಿ? ಯಾಕಂದರೆ ಕೃಷ್ಣ ವರ್ಣನ ತಿರಸ್ಕರಿಸಿದಾನೆ. ಅಕ್ಕ ಹೇಳ್ತಿದ್ದಾಳಲ್ಲ ಅವರೇ ಬೇಕು ಅಂತ. ಅವರನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ಅಂತಾನೂ ಹೇಳ್ತಿದ್ದಾಳೆ. ಅವಳು ಪ್ರೀತಿಸ್ತಿರೋ ಹುಡುಗನ್ನೇ ನಾನು ಪ್ರೀತಿಸ್ತಿದ್ದೀನಿ ಅಂದರೆ ಅವಳಿಗೆ ಎಷ್ಟು ನೋವಾಗುತ್ತೆ. ಅದಲ್ಲದೆ ಅವಳು ಪ್ರೀತಿಸಿರೋ ಹುಡುಗನ್ನ ನಾನು ಮದುವೆ ಆದರೆ ನಮ್ಮಿಬ್ಬರ ಸಂಬಂಧ ಹಾಳಾಗುತ್ತೆ. ಹಾಗಂತ ನೀನು ಕೃಷ್ಣನ ಬಿಟ್ಕೊಡ್ತೀಯಾ? ಕೋಪದಲ್ಲಿ ಕೇಳಿದ ಅವ ತನ್ನ ತಾಳ್ಮೆ ಬಿಟ್ಟು. ಶ್ರೀ ಹೌದೆಂಬಂತೆ ತಲೆ ಕೆಳಗೆ ಆಡಿಸಿದಳು. ನಿನಗೆ ನಾನು ಹೇಳೋದು ಅರ್ಥನೇ ಆಗ್ತಿಲ್ಲ ಶ್ರೀನಿಕಾ. ಜೋರಾಗಿ ಚೀರಿದ. ಅವಳ ತೋಳುಗಳನ್ನು ಬಿಗಿ ಹಿಡಿದು. ಅವನಿಗೆ ಶ್ರೀನಿಕಾಳ ಕೃಷ್ಣನ ಪ್ರೀತಿ ಒಂದಾಗುವ ಬಯಕೆ ಇತ್ತು. ಇನ್ನು ಸರ್ನ ನಾನು ಹುಡ್ಕೋದಿಲ್ಲ ಸುಶಿ. ನಾನು ನಿರ್ಧಾರ ಮಾಡಿದ್ದೀನಿ. ಪಪ್ಪ ತೋರಿಸೋ ಹುಡುಗನ್ನೇ ಮದುವೆ ಆಗೋದು ಅಂತ. ಮೇಲೆದ್ದು ಎಂದವಳೇ ಹೊರ ನಡೆದು ಬಿಟ್ಟಳು ನಿಲ್ಲದೆ. ಶ್ರೀ, ನಿತ್ಕೋ ಕೂಗಿದ ಸುಶಾಂತ್. ಶ್ರೀನಿಕಾ ನಿಲ್ಲಲೇ ಇಲ್ಲ. ಸುಶಾಂತ್ ತಲೆ ಹಿಡಿದು ಕುಳಿತ. ಛೇ, ಸತ್ಯ ಏನು ಅಂತ ತಿಳ್ಕೊಂಡು ಇವಳು ಸಮಸ್ಯೆ ಬಗೆಹರಿಸೋಣ ಅಂತ ನಾನು ವರ್ಣಂಗೆ ಕಾಲ್ ಮಾಡಿದ್ದು. ಆದರೆ ಸತ್ಯನೂ ತಿಳಿಲಿಲ್ಲ, ಇವಳು ಸಮಸ್ಯೆ ಬಗೆಹರಿಲಿಲ್ಲ. ನಾನೇ ಇನ್ನೂ ನೋವು ಕೊಟ್ಟುಬಿಟ್ಟೆ ಇವಳಿಗೆ. ಏನು ಮಾಡಲಿ ನಾನೀಗ ಎಂದುಕೊಂಡ ಸುಶಾಂತ್ ಇನ್ನೂ ಅವಳ ಸಮಸ್ಯೆಯನ್ನು ಬಗೆಹರಿಸದೆ ಸುಮ್ಮನಿರುವವನಲ್ಲ.